Hi everyone. In last class we discussed about the resistors, carbon resistors, that is the color coding of resistors. So ನಿಮಗೆಲ್ಲ ಗೊತ್ತೇ ಇದೆ, ಬಂದಿರುತ್ತೆ 30% of the syllabus reduce ಮಾಡಿರೋ ಗೊತ್ತಿದೆ. See here, in a last class ಅಲ್ಲಿ ನಾನು ಏನು ಡಿಸ್ಕಸ್ ಮಾಡಿದ್ನಲ್ಲ ಕಲರ್ ಕೋಡಿಂಗ್ ಆಫ್ ರೆಸಿಸ್ಟರ್ಸ್ ಅದನ್ನ ತೆಗೆದಿದ್ದಾರೆ ಸಿಲೆಬಸ್ ಇಂದ. ಪ್ಲಸ್ ಅದರ ಜೊತೆಯಲ್ಲಿ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಕೂಡ ತೆಗೆದಿದ್ದಾರೆ. ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಬಟ್ ಆದರೂ ಕೂಡ ನಾನು ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ನ ಹೇಳ್ತೀನಿ ಬಿಕಾಸ್ ಇನ್ನು ಫ್ಯೂಚರಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಹೇಳ್ತೀನಿ. ಭಾಳ ಟೈಮ್ ತಗೊಳ್ಳೋದ, ಒಂದು 5 minutes. ಓಕೆ, ಸೊ ಕಲರ್ ಕೋಡಿಂಗ್ ಆಫ್ ರೆಸಿಸ್ಟರ್ಸ್ ಕೂಡ ನಿಮಗೆ ಮುಂದೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಾನು ಅದನ್ನು ಕೆಲವೊಂದನ್ನ, ಯಾಕಂದ್ರೆ ನಾನು ಫಸ್ಟ್ ಚಾಪ್ಟರ್ ನಿಮ್ಗೆ ಹೇಳಿದ್ದೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸ್ಪಿರಿಕಲ್ ಕಂಡಕ್ಟರ್ ಚಾರ್ಜ್ಡ್ ಕಂಡಕ್ಟರ್ ಅಂತೇಳಿ, ಅದು ಸಿಲೆಬಸ್ ಇಂದ ತೆಗೆದಿದ್ದಾರೆ. ಆದ್ರೂ ನಾನು ಮಾಡ್ತೀನಿ ಅಂತ ಹೇಳಿದ್ದೆ, ನೆನಪಿದಾನ? ಅದು ಕೂಡ ಸೇಮ್ ಥಿಂಗ್ ಆಗಿದೆ. ಸೊ ಇಲ್ಲಿ ನಮ್ಮ ಫಿಸಿಕ್ಸ್ ಅಲ್ಲಿ ಏನ್ ಮಾಡಿದ್ದಾರೆ, ಒಂದೊಂದು ಟಾಪಿಕ್ ಮೀನ್ಸ್ ಚಾಪ್ಟರ್ ಅಲ್ಲೂ ಕೂಡ ಕೆಲವೊಂದು ಟಾಪಿಕ್ಸ್ ನ ಮಾತ್ರ ತೆಗೆದಿದ್ದಾರೆ. ಸೊ ಅದನ್ನ ಆ ಚಾಪ್ಟರ್ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳ್ತಾ ಹೋಗ್ತೀನಿ. ಸೊ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ತೆಗೆದಿದ್ದಾರೆ. ಇದ್ರ ಮೇಲೆ ಥಿಯರಿಯಲ್ಲಿ ಯಾವುದೇ ರೀತಿ ಕ್ವಶನ್ಸ್ ಬರಲ್ಲ. ಈವನ್ ನೀಟಲ್ಲೂ ಕೂಡ ಅವಾಯ್ಡ್ ಮಾಡ್ತಾರೆ, ಯಾಕಂದ್ರೆ ಸೆಂಟ್ರಲ್ ಕೂಡ ಸೇಮ್ ಪಾರ್ಟ್ಸ್ ಸೇಮ್ ಪೋರ್ಷನ್ ಅನ್ನೇ ತೆಗೆದಿದ್ದಾರೆ. ಓಕೆ, ಸೊ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಅಂದ್ರೆ ಇಲ್ಲಿ 2 ಕಾಂಬಿನೇಷನ್ ಬರುತ್ತೆ. ಒಂದು ಸೀರೀಸ್, ಇನ್ನ ಒಂದು ಪ್ಯಾರಲಲ್. ಸೊ ಆಲ್ರೆಡಿ ನೀವು ಕೆಪಾಸಿಟರ್ ಸೀರೀಸ್ ಅಂಡ್ ಪ್ಯಾರಲಲ್ ನೋಡಿದ್ರೆ ನೆನಪಿದಾನ? ಸೊ ಸೇಮ್ ಇಲ್ಲೂ ಕೂಡ ಸೀರೀಸ್ ಅಂಡ್ ಪ್ಯಾರಲಲ್. ಸೊ ರೆಸಿಸ್ಟರ್ಸ್ ನ ಸರ್ಕ್ಯೂಟ್ ಸಿಂಬಲ್ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ, ದಟ್ ಈಸ್ ಅ ಜಿಗ್ಜ್ಯಾಗ್ ಸಿಂಬಲ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಸೀರೀಸ್ ಕಾಂಬಿನೇಷನ್ ಅಂದ್ರೆ ಸೈಡ್ ಬೈ ಸೈಡ್, ಒಂದರ ಪಕ್ಕ ಒಂದನ್ನ ಜೋಡಿಸೋದನ್ನ ಸೀರೀಸ್ ಕಾಂಬಿನೇಷನ್ ಅಂತ ಹೇಳ್ತೀವಿ. ದಟ್ ಈಸ್ R1 R2. ಸೀರೀಸ್ ಕಾಂಬಿನೇಷನ್ ಅಲ್ಲಿ ನೀವು ಅಲ್ಲಿ ಕೆಪಾಸಿಟರ್ ಅಲ್ಲಿ ಬರೆದಿದ್ದಕ್ಕೂ ಇಲ್ಲಿಗೂ ಡಿಫರೆನ್ಸ್ ಇದೆ. ಸೀರೀಸ್ ಕಾಂಬಿನೇಷನ್ ಅಲ್ಲಿ ಈಕ್ವಲೆಂಟ್ ರೆಸಿಸ್ಟರ್ ಇಸ್ ಈಕ್ವಲ್ ಟು ಸಮ್ ಆಫ್ ದಿ 2 ರೆಸಿಸ್ಟರ್ಸ್ R1 ಪ್ಲಸ್ R2. ಸೀರೀಸ್ ಅಂತ ಹೇಳಿದ್ರೆ ಆಡ್ ಮಾಡ್ಬಿಡೋದು ರೆಸಿಸ್ಟರ್ಸ್, ಬಟ್ ಕೆಪಾಸಿಟರ್ ಹಂಗಾಗೋದಿಲ್ಲ, ನೆನಪಲ್ಲಿರ್ಲಿ. ಅದೇ ಪ್ಯಾರಲಲ್ ಕಾಂಬಿನೇಷನ್ ಅಂತ ಹೇಳಿದಾಗ ನಿಮಗೆ ಒಂದು ರೆಸಿಸ್ಟರ್ ಮತ್ತೊಂದು ರೆಸಿಸ್ಟರ್ ಒಂದಕ್ಕೊಂದು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ದಾರೆ, R1 R2. ಹಾಗಾದ್ರೆ ವಾಟ್ ಅಬೌಟ್ ದಿ ಎಫೆಕ್ಟಿವ್ ರೆಸಿಸ್ಟೆನ್ಸ್? Rp is equal to R1 into R2 divided by R1 plus R2. ಇದು ಮೊದಲೆಲ್ಲ ಡಿರೈವೇಶನ್ ಇಂಪಾರ್ಟೆಂಟ್ ಇತ್ತು 3 marks ಗೆ, ಯಾಕಂದ್ರೆ ಸೀರೀಸ್, ಪ್ಯಾರಲಲ್, ಇದೊಂದು ಕೆಪಾಸಿಟರ್ ಒಂದು, ಅಂಡ್ ನೆಕ್ಸ್ಟ್ ಬರುತ್ತೆ ಸೆಲ್ಸ್ ಅಂತೇಳಿ, ಅಲ್ಲಿ ಸೀರೀಸ್ ಅಂಡ್ ಪ್ಯಾರಲಲ್ ಬರುತ್ತೆ. ಇವಿಷ್ಟರಲ್ಲಿ 3 marks ಗೆ ಯಾವ್ದಾರ ಒಂದು ಕ್ವಶನ್ ಇದ್ದೇ ಇರ್ತಾ ಇತ್ತು. ಓಕೆ, ಬಟ್ ಈ ಸರಿ ರೆಸಿಸ್ಟರ್ಸ್ ತೆಗೆದಿದ್ದಾರೆ, ನೋ ಇಶ್ಯೂಸ್. ಬಟ್ ಕೆಪಾಸಿಟರ್ಸ್ ಅಲ್ಲಂತೂ ಸೀರೀಸ್ ಅಂಡ್ ಪ್ಯಾರಲಲ್ ಇದೆ, ಅದನ್ನ ನೋಡ್ಕೊಳ್ಳಿ. ಪ್ಲಸ್ ಸೆಲ್ಸ್ ಅಲ್ಲೂ ಕೂಡ ಇರುತ್ತೆ, ಅಲ್ಲಿ ಕೂಡ ಸೀರೀಸ್ ಅಷ್ಟೇ, ಪ್ಯಾರಲಲ್ ಬೇಕಾಗಿಲ್ಲ 3 marks ಗೆ. ಪ್ಯಾರಲಲ್ ಕೇಳಿದ್ರೆ ಅಂದ್ರೆ ಅದು 5 marks ಇರುತ್ತೆ. ಸೊ ಇವೆರಡು ಎಫೆಕ್ಟಿವ್ ರೆಸಿಸ್ಟೆನ್ಸ್ ವೆನ್ ಇನ್ ಸೀರೀಸ್, ದಟ್ ಇಸ್ ದ ಸಮ್ ಆಫ್ ದಿ 2 ರೆಸಿಸ್ಟರ್ಸ್. ವೆನ್ ಇನ್ ಪ್ಯಾರಲಲ್, ದಟ್ ಇಸ್ ದ R1 into R2 divided by R1 plus R2. ಆಡ್ ಮಾಡಿದ್ರೆ ಇನ್ಕ್ರೀಸ್ ಆಗುತ್ತೆ. ನಾವು ಈ ಕಾಂಬಿನೇಷನ್ ಅಲ್ಲಿ ಕನೆಕ್ಟ್ ಮಾಡಿದೀವಿ ಅಂದ್ರೆ ಅದೇ ನೀವು ಸಿಂಪಲ್ ಆಗಿ ಬರೀಬೇಕಂದ್ರೆ ರೆಸಿಪ್ರೋಕಲ್ ಆಫ್ ದಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು ರೆಸಿಪ್ರೋಕಲ್ ಆಫ್ ದಿ ಸಮ್ ಆಫ್ ದಿ ಇಂಡಿವಿಜುವಲ್ ರೆಸಿಸ್ಟೆನ್ಸ್ R1 by R1 plus 1 by R2. ಇದನ್ನೇ ನಾವು ಅಲ್ಲಿ ಬರೆದಿರೋದಷ್ಟೇ. ಅರ್ಥ ಆಗ್ತಾ ಇದೆ? ಸೊ ಹಾಗಾದ್ರೆ ನೆಕ್ಸ್ಟ್ ಹೋಗೋಣ. ದಟ್ ಇಸ್ ನೆಕ್ಸ್ಟ್ ಕಾನ್ಸೆಪ್ಟ್ಗೆ, ಎಲೆಕ್ಟ್ರಿಕಲ್ ಎನರ್ಜಿ. ಎಲೆಕ್ಟ್ರಿಕಲ್ ಎನರ್ಜಿ ಅಂಡ್ ಪವರ್. ಸಿಯರ್ ಇದು 1 marks ಗೆ ಅಥವಾ ನ್ಯೂಮರಿಕಲ್ಸ್ ಅಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೊ ಎಲೆಕ್ಟ್ರಿಕಲ್ ಎನರ್ಜಿ ಅಂದ್ರೆ ಏನು? ನಾವಿಲ್ಲಿ ರೆಸಿಸ್ಟರ್ ಬಗ್ಗೆ ಮಾತಾಡಿದ್ವಿ. ರೆಸಿಸ್ಟೆನ್ಸ್ ಅಂದ್ರೆ ಏನು? ದ ಅಪೋಸಿಷನ್, ದಟ್ ಇಸ್ ದ ಪ್ರಾಪರ್ಟಿ ಆಫ್ ದಿ ಕಂಡಕ್ಟರ್ ವಿಚ್ ಅಪೋಸಸ್ ದಿ ಫ್ಲೋ ಆಫ್ ದಿ ಚಾರ್ಜಸ್. ಹೌದಾ? ಸೊ ಆ ಪ್ರಾಪರ್ಟಿಗೆ ನಾವು ರೆಸಿಸ್ಟೆನ್ಸ್ ಅಂತ ಹೇಳಿದ್ವಿ. ಹಾಗಾದ್ರೆ ಯಾವ್ದಾರ ಒಂದು ಸರ್ಕ್ಯೂಟ್ ಅಲ್ಲಿ ಈ ರೆಸಿಸ್ಟೆನ್ಸ್ ನ ಕನೆಕ್ಟ್ ಮಾಡಿದೀವಿ ಅಂದಾಗ, ಆ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂದಾಗ, ಡ್ಯೂ ಟು ದಿ ರೆಸಿಸ್ಟೆನ್ಸ್ ಅಪೋಸಿಷನ್ ಇಂದ ಆ ಕಂಡಕ್ಟರ್ ಅಲ್ಲಿ ಏನ್ ಪ್ರೊಡ್ಯೂಸ್ ಆಗುತ್ತೆ? ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ನೀವು ಎಲೆಕ್ಟ್ರಾನಿಕ್ ಡಿವೈಸಸ್ ನೋಡಿರ್ಬೋದು, ಯೂಸ್ ಮಾಡ್ತಾ ಬಿಸಿ ಆಗಿರುತ್ತೆ. ನಿಮ್ಮ ಮೊಬೈಲ್ ಆಗಿರ್ಬೋದು ಅಥವಾ ಟಿವಿ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಹೀಟ್ ಆಗಿರುತ್ತೆ ತಾನೆ. ಸೊ ಅದೇ ರೀತಿ ಏನಕ್ಕೆ ಹೀಟ್ ಆಗುತ್ತೆ ಅಂದ್ರೆ, ಕರೆಂಟ್ ಫ್ಲೋ ಆಗ್ಬೇಕಾದ್ರೆ ವೈರಲ್ಲಿ ಒಂದು ಅಪೋಸಿಷನ್ ಇರುತ್ತೆ. ಆ ಅಪೋಸಿಷನ್ ನ ಓವರ್ಕಮ್ ಮಾಡಿಕೊಂಡು ಅಲ್ಲಿ ಕೆಲಸ ನಡೀತಾ ಇರುತ್ತೆ, ಚಾರ್ಜಸ್ ಮೂವ್ ಆಗ್ಬೇಕಾಗಿರುತ್ತೆ. ಸೊ ಅದನ್ನ ಅಲ್ಲಿ ಏನಾಗಿರುತ್ತೆ? ಹೀಟ್ ಆಗಿ ಪ್ರೊಡ್ಯೂಸ್ ಆಗಿರುತ್ತೆ. ಅಂದ್ರೆ ಸಿಯರ್ ಅಲ್ಲಿ ಹೀಟ್ ಎನರ್ಜಿ ಬಂದಿದೆ ಅಂದ್ರೆ ಅಮೌಂಟ್ ಆಫ್ ವರ್ಕ್ ಡನ್ ಅಂತಾನೆ ಅರ್ಥ. ಅರ್ಥ ಆಗ್ತಾ ಇದೆಯಾ? ಅಮೌಂಟ್ ಆಫ್ ವರ್ಕ್ ಡನ್
to move the charge from one point to another point against the resistance. Clear ಅಲ್ಲ? ಥ್ರೂ ದ ರೆಸಿಸ್ಟೆನ್ಸ್ ವೈರ್ ಯಾವ್ದಾರ ರೆಸಿಸ್ಟೆನ್ಸ್ ಮೂಲಕ ಕರೆಂಟ್ ಚಾರ್ಜಸ್ ಫ್ಲೋ ಆಗಬೇಕು ಅಂದ್ರೆ ಅಲ್ಲಿ ಏನಾಗಿರುತ್ತೆ, ಹೀಟ್ ಪ್ರೊಡ್ಯೂಸ್ ಆಗಿರುತ್ತೆ. ಯಾಕೆಂದ್ರೆ ಅಲ್ಲಿ ಅಮೌಂಟ್ ಆಫ್ ವರ್ಕ್ ಡನ್ ನಡೆದಿರುತ್ತೆ. ಸೊ ಹಾಗಾದ್ರೆ ಈ ಅಮೌಂಟ್ ಆಫ್ ವರ್ಕ್ ಡನ್ ಅನ್ನ ನಾವು ಏನಂತ ಹೇಳ್ತೀವಿ? ಈ ಅಮೌಂಟ್ ಆಫ್ ವರ್ಕ್ ಡನ್ ಅನ್ನ ವಿ ಕ್ಯಾನ್ ರೈಟ್ ಚಾರ್ಜ್ ಇಂಟು ಪೊಟೆನ್ಶಿಯಲ್ ಡಿಫರೆನ್ಸ್. ಚಾರ್ಜ್ ಇಂಟು ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಹೇಳ್ಬಹುದು. ಸೊ ಹಾಗಾದ್ರೆ ಚಾರ್ಜ್ಗೂ ನಮಗೂ ಕರೆಂಟ್ಗೂ ಒಂದು ರಿಲೇಷನ್ ಗೊತ್ತಿದೆ. ದಟ್ ಈಸ್ ಚಾರ್ಜ್ ಇಸ್ ಈಕ್ವಲ್ ಟು ಅಥವಾ ಐ ಇಸ್ ಈಕ್ವಲ್ ಟು ಕರೆಂಟ್ ಇಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಟಿ. ಅಂದ್ರೆ ಕ್ಯೂ ಇಸ್ ಈಕ್ವಲ್ ಟು ಏನ್ ಬರೀಬಹುದು? ಚಾರ್ಜ್ ದಟ್ ಇಸ್ ಐ ಇಂಟು ಟಿ ಅಂತ ಬರೀಬಹುದಾ? ಸೊ ಹಾಗಾದ್ರೆ ವರ್ಕ್ ಡನ್ ಕ್ಯಾನ್ ಬಿ ರಿಟರ್ನ್ ಆಸ್ ಏನಂತ ಬರೀಬಹುದು? ಐ ಇಂಟು ಟಿ ಇಂಟು ವಿ ಬರೀಬಹುದಾ? ಬಟ್ ಫ್ರಮ್ ಓಮ್ಸ್ ಲಾ ವಿ ಇಸ್ ಈಕ್ವಲ್ ಟು ಐ ಆರ್. ಓಮ್ಸ್ ಲಾ ಏನ್ ಹೇಳುತ್ತೆ? ವಿ ಇಸ್ ಈಕ್ವಲ್ ಟು ಐ ಆರ್. ಆ ವಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವರ್ಕ್ ಡನ್ ಏನಾಯ್ತು? ಐ ಇಂಟು ಟಿ ಇಂಟು ಐ ಇಂಟು ಆರ್. ಹಾಗಾದ್ರೆ ಐ ಇಂಟು ಟಿ ಇಂಟು ಐ ಆರ್ ಅಂತ ಹೇಳಿದ್ರೆ ದಟ್ ಈಸ್ ಅಮೌಂಟ್ ಆಫ್ ವರ್ಕ್ ಡನ್ ಇಸ್ ಈಕ್ವಲ್ ಟು ಐ ಇಂಟು ಐ ಸ್ಕ್ವಯರ್ ಇಂಟು ಟಿ ಇಂಟು ಆರ್. ಕ್ಲಿಯರ್? ಅಥವಾ ವಿ ಕ್ಯಾನ್ ರೈಟ್ ಐ ಇಸ್ ಈಕ್ವಲ್ ಟು ಏನಂತ ಬರೀಬಹುದು? ವಿ ಬೈ ಆರ್ ಅಂತ ಬರೀಬಹುದಾ? ಇಲ್ಲಿ ಐ ಸ್ಕ್ವೇರ್ ಇದೆ. ಐ ಸ್ಕ್ವೇರ್ ಅಲ್ಲಿ ಜಾಗದಲ್ಲಿ ವಿ ಬೈ ಆರ್ ಅಂತ ಬರೆದ್ರೆ ಏನಾಗುತ್ತೆ? ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಇಂಟು ಟಿ ಇಂಟು ಆರ್. ಈ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ವರ್ಕ್ ಡನ್ ಕ್ಯಾನ್ ಬಿ ರಿಟರ್ನ್ ಆಸ್ ವಿ ಸ್ಕ್ವೇರ್ ಟಿ ಡಿವೈಡೆಡ್ ಬೈ ಆರ್. ಸೊ ವರ್ಕ್ ಡನ್ ಅನ್ನ ನೋಡ್ರಿ ಯಾವ್ಯಾವ ರೀತಿ ಬರೀಬಹುದು? ಒಂದು ಐ ಸ್ಕ್ವೇರ್ ಇಂಟು ಟಿ ಆರ್ ರೂಪದಲ್ಲಿ ಬರೀಬಹುದು. ಇಲ್ಲ ವರ್ಕ್ ಡನ್ ಕ್ಯಾನ್ ಬಿ ರಿಟರ್ನ್ ಆಸ್ ವಿ ಸ್ಕ್ವೇರ್ ಇಂಟು ಟಿ ಡಿವೈಡೆಡ್ ಬೈ ಆರ್ ಅಲ್ಲಾದ್ರೂ ಬರೀಬಹುದು. ಸೊ ದಿಸ್ ಇಸ್ ದ ಅಮೌಂಟ್ ಆಫ್ ವರ್ಕ್ ಡನ್. ಅಂದ್ರೆ ಎಲೆಕ್ಟ್ರಿಕಲ್ ಎನರ್ಜಿನೇ ವರ್ಕ್ ಆಗಿ ಟ್ರಾನ್ಸ್ಫರ್ ಆಗಿರುತ್ತೆ. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಪವರ್, ಎಲೆಕ್ಟ್ರಿಕಲ್ ಪವರ್ ಅಂತ ಹೇಳ್ತೀವಿ. ಎಲೆಕ್ಟ್ರಿಕಲ್ ಪವರ್ ಇದು ವರ್ಕ್ ಡನ್ ಅಂದ ತಕ್ಷಣ ನಿಮಗೆ ಗೊತ್ತಿರೋ ಯೂನಿಟ್ ಜೌಲ್. ಇಲ್ಲೂ ಕೂಡ ಜೌಲೆ. ಹಾಗಾದ್ರೆ ಎಲೆಕ್ಟ್ರಿಕಲ್ ಪವರ್ ಅಂದ್ರೆ ಏನು? ಎಲೆಕ್ಟ್ರಿಕಲ್ ಪವರ್ ಇಸ್ ಈಕ್ವಲ್ ಟು ವರ್ಕ್ ಡನ್ ಡಿವೈಡೆಡ್ ಬೈ ಟೈಮ್. ವರ್ಕ್ ಡನ್ ಅಂದ್ರೆ ಎಷ್ಟು? ವಿ ಸ್ಕ್ವೇರ್ ಇಂಟು ಟಿ ಡಿವೈಡೆಡ್ ಬೈ ಆರ್ ಇದೆ. ಇದು ಒಂದು ಟಿ ಬರುತ್ತೆ ಅಂದ್ರೆ ಟಿ ಟಿ ಗೆಟ್ ಕ್ಯಾನ್ಸಲ್. ಅಂದ್ರೆ ಎಲೆಕ್ಟ್ರಿಕಲ್ ಪವರ್ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್. ಪವರ್ಗೆ ಎಸ್ ಐ ಯೂನಿಟ್ ಏನು? ವ್ಯಾಟ್. ರೆಪ್ರೆಸೆಂಟ್ ಮಾಡೋದು ಡಬ್ಲ್ಯೂ. ಡಬ್ಲ್ಯೂ ಅಂದ್ರೇನು? ವ್ಯಾಟ್. ಪಿ ಇಸ್ ಈಕ್ವಲ್ ಟು ಪೊಟೆನ್ಶಿಯಲ್ ಸ್ಕ್ವೇರ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್. ಅರ್ಥ ಆಗ್ತಾ ಇದೆಯಾ? ಇಲ್ಲ ವಿ ವ್ಯಾಲ್ಯೂನ ಇನ್ ಟರ್ಮ್ಸ್ ಆಫ್ ಐ ಆರ್ ಅಲ್ಲಿ ಬರೆದ್ವಿ ಅಂದ್ರೆ ಸೇಮ್ ಥಿಂಗ್ ಏನ್ ಬರೀಬಹುದು? ಪಿ ಇಸ್ ಈಕ್ವಲ್ ಟು ಸೊ ವಿ ಇಸ್ ಈಕ್ವಲ್ ಟು ಐ ಆರ್ ತಾನೆ. ಅಂದ್ರೆ ವಿ ಸ್ಕ್ವೇರ್ ಅಂತ ಐ ಸ್ಕ್ವೇರ್ ಇಂಟು ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಆರ್. ಆರ್ ಸ್ಕ್ವೇರ್ ಕ್ಯಾನ್ಸಲ್. ಪವರ್ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಇಂಟು ಆರ್. ಏನಾಗುತ್ತೆ? ಪವರ್ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಇಂಟು ಆರ್ ವ್ಯಾಟ್. ಇವೆಲ್ಲ ಯೂನಿಟ್ ಯಾವುದು? ವ್ಯಾಟ್ ಅಲ್ಲಿ ಇರುತ್ತೆ. ಸಿಯರ್ ನೀವೊಂದು ಎಲೆಕ್ಟ್ರಿಕಲ್ ಬಲ್ಬ್ ಅನ್ನ ತಗೊಳಕ್ ಮಾರ್ಕೆಟ್ಗೆ ಹೋದ್ರೆ ಆ ಬಲ್ಬಿನ ಪ್ಯಾಕ್ ಮೇಲೆ ಇರುತ್ತೆ 220 ವೋಲ್ಟ್ಸ್, 70 ವ್ಯಾಟ್ಸ್, 80 ವ್ಯಾಟ್ಸ್ ಅಂತೇಳಿ. ಹೌದಲ್ಲ? ಸೊ ವೋಲ್ಟೇಜ್, ರೇಟೆಡ್ ವೋಲ್ಟೇಜ್, ಪ್ರಿಂಟೆಡ್ ವೋಲ್ಟೇಜ್ ಏನಿರುತ್ತಲ್ಲ 220 ವೋಲ್ಟ್ಸ್, ದಟ್ ಇಸ್ ಅ ರೇಟೆಡ್ ವೋಲ್ಟ್ ಅಂತ ನಮ್ಮ ಫಿಸಿಕ್ಸ್ ಅಲ್ಲಿ ನಾವು ಟೆಕ್ಸ್ಟ್ ಅಲ್ಲಿ ಯೂಸ್ ಮಾಡುವಂತ ವರ್ಡ್ಸ್ ಟರ್ಮ್ಸ್. ದಟ್ ಈಸ್ ರೇಟೆಡ್ ವೋಲ್ಟೇಜ್. ಅಂಡ್ 70 ಅಥವಾ 80 ವ್ಯಾಟ್ಸ್ ಅಂತ ಏನ್ ಹೇಳ್ತೀವಲ್ಲ ದಟ್ ಈಸ್ ರೇಟೆಡ್ ಪವರ್. ರೇಟೆಡ್ ಪವರ್. ಸೊ ಹಾಗಾದ್ರೆ ನಮಗೆ ಪವರ್ ನೋಡ್ರಿ, ವೋಲ್ಟೇಜ್ ಗೊತ್ತಿದೆ, ಪವರ್ ಗೊತ್ತಾಯ್ತು, ರೆಸಿಸ್ಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡಬಹುದು. ಒಂದು ಬಲ್ಬ್ ಅಲ್ಲಿ ಎಷ್ಟು ರೆಸಿಸ್ಟೆನ್ಸ್ ಇದೆ ಅಂತ. ಯಾಕಂದ್ರೆ ರೇಟೆಡ್ ಅವ್ರು ವೋಲ್ಟೇಜ್ ಕೊಟ್ಟಿರ್ತಾರೆ, ಪವರ್ ಕೊಟ್ಟಿರ್ತಾರೆ. ಆರ್ ವ್ಯಾಲ್ಯೂ ಕ್ಲಿಯರ್ ಆಗಿ ಕ್ಯಾಲ್ಕುಲೇಟ್ ಮಾಡಬಹುದಾ? ಸೊ ದಿಸ್ ಇಸ್ ಅಬೌಟ್ ದಿ ಎಲೆಕ್ಟ್ರಿಕಲ್ ಪವರ್ ಅಂಡ್ ಎನರ್ಜಿ. ಕ್ಲಿಯರ್? ಅಂಡ್ ನೆಕ್ಸ್ಟ್ ವಿ ಗೋ ಫಾರ್ ದಿ ಸೆಲ್ಸ್, EMF ಅಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್. So next concept, cells, EMFs and internal resistance. ಇದು ನೋಡ್ರಿ ನೆಕ್ಸ್ಟ್ ಸೆಲ್, ನೆಕ್ಸ್ಟ್ ಕಾನ್ಸೆಪ್ಟ್ ಸೆಲ್ಸ್, EMF ಅಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್. ಹಾಗಾದ್ರೆ
ಸೆಲ್ ಅಂದ್ರೆ ಏನು? ಸೆಲ್ ಅಂದ್ರೆ ನಿಮಗೆ ಗೊತ್ತೇ ಇದೆ, ದಟ್ ಈಸ್ ಬ್ಯಾಟರಿ. ಸೊ ಫಾರ್ ಎಕ್ಸಾಂಪಲ್, ನೀವು ಟಾರ್ಚ್ ಲೈಟ್ ಯೂಸ್ ಮಾಡ್ತಾ ಇದ್ರೆ ನೆನಪಿರ್ಬೋದು, ಮೊದಲೆಲ್ಲ ಟಾರ್ಚ್ ಮನೇಲಿ ಇರ್ತಾ ಇತ್ತು, ಓಲ್ಡ್ ಟಾರ್ಚ್ ಅಂದ್ರೆ ಒಳಗಡೆ ಶೆಲ್ ಆಗ್ತಾ ಇದ್ವಿ, ಅಥವಾ ರಿಮೋಟ್ಗೆ ಯೂಸ್ ಮಾಡ್ತೀವಲ್ಲ ಸೆಲ್, ದಟ್ ಈಸ್ ಆಲ್ಸೋ ಸೆಲ್, ಹೌದಾ? ಸೊ ಅಂದ್ರೆ ವಿಚ್ ಸಪ್ಲೈಸ್ ದಿ ಪವರ್, ಅರ್ಥ ಆಗ್ತಾ ಇದೆಯಲ್ಲ? ಇಂಥದನ್ನ ನಾವೇನಂತ ಹೇಳ್ತೀವಿ? ಸೆಲ್ಸ್. ಇನ್ನೊಂದು ಸಿಂಪಲ್ ಆಗಿ ಹೇಳ್ಬೋದು ಅಂದ್ರೆ which maintains the steady current in the circuit. ಯಾವ್ದಾರ ಸರ್ಕ್ಯೂಟ್ಗೆ ನಾವು ಸೆಲ್ ಅನ್ನು ಯೂಸ್ ಮಾಡಿವಿ ಅಂದ್ರೆ ಅದೇನ್ ಮಾಡ್ತಾ ಇರುತ್ತೆ? ಕರೆಂಟ್ ಅನ್ನ ಮೇಂಟೈನ್ ಮಾಡ್ತಾ ಇರುತ್ತೆ. ಯಾಕೆ? ಆ ಸೆಲ್ ಅಲ್ಲಿ ಒಂದು ಪಾಸಿಟಿವ್ ಎಂಡ್ ಇರುತ್ತೆ, ಇನ್ನ ಒಂದು ನೆಗೆಟಿವ್ ಎಂಡ್ ಇರುತ್ತೆ. ಸೊ ಇಲ್ಲಿ ನೆಗೆಟಿವ್ ಎಂಡ್ ಅಂದ್ರೆ ದಟ್ ಇಸ್ ಅ ಲೋಯರ್ ಪೊಟೆನ್ಷಿಯಲ್, ಪಾಸಿಟಿವ್ ಎಂಡ್ ಅಂದ್ರೆ ಹೈಯರ್ ಪೊಟೆನ್ಷಿಯಲ್ ಇರುತ್ತೆ. ಇಂಥ ಸೆಲ್ ಅನ್ನು ನಾವು ಎಲ್ಲರೂ ಅಕ್ರಾಸ್ ದಿ ಸರ್ಕ್ಯೂಟ್ ಕನೆಕ್ಟ್ ಮಾಡಿದಾಗ ಲೋಯರ್ ಪೊಟೆನ್ಷಿಯಲ್, ಹೈಯರ್ ಪೊಟೆನ್ಷಿಯಲ್ ಚಾರ್ಜಸ್ ಏನ್ ಮಾಡ್ತಾ ಇರುತ್ತೆ? ಹೈ ಪೊಟೆನ್ಷಿಯಲ್ ಇಂದ ಲೋಯರ್ ಪೊಟೆನ್ಷಿಯಲ್ಗೆ ಮೂವ್ ಆಗ್ತಾ ಇರುತ್ತೆ. ಮೂವ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂತ ಅರ್ಥ. ಸೊ ಅದನ್ನ ಮೇಂಟೈನ್ ಮಾಡೋಕೆ ಯೂಸ್ ಮಾಡ್ತೀವಿ. ಸೊ ಸೆಲ್. ಈಗ ಜನರಲಿ ನಾವು ಆ ಸೆಲ್ ಹೋಗೋಕ್ಕಿಂತ ಮುಂಚೆ ಸೊ ಲಿಕ್ವಿಡ್ ಅನ್ನು ಗೊತ್ತಿದೆ ನಿಮಗೆ, ಎಲೆಕ್ಟ್ರೋಲೈಟ್. ಸೊ ಈ ಎಲೆಕ್ಟ್ರೋಲೈಟ್ ನೀವು ಇಲ್ಲಿ ಲ್ಯಾಬ್ ಪ್ರಾಕ್ಟಿಕಲ್ಸ್ ಮಾಡ್ಬೇಕಾದ್ರೆ ಒಂದು ಸೆಲ್ನ ಯೂಸ್ ಮಾಡ್ತೀವಿ. ಸೊ ದಟ್ ಈಸ್ ಯಾವ ರೀತಿ ಇರುತ್ತೆ? ವಿಚ್ ಮೇಂಟೈನ್ಸ್ ದಿ ಸ್ಟಡಿ ಕರೆಂಟ್ ಅಂತ ಹೇಳಿದ್ವಿ. ಸೊ ಇಲ್ಲಿ ಸೊಲ್ಯೂಷನ್ ಇರುತ್ತೆ, ಅಮೋನಿಯಂ ಕ್ಲೋರೈಡ್ ಸೊಲ್ಯೂಷನ್ ಅಥವಾ HCl ಹೈಡ್ರೋಕ್ಲೋರಿಕ್ ಸೊಲ್ಯೂಷನ್ ಈ ತರದ್ದು. ಸೊ ಇದರಲ್ಲಿ ಎರಡು ಪ್ಲೇಟ್ಸ್ ನ ತಗೋತೀವಿ, ಒಂದು ಪಾಸಿಟಿವ್ ಪ್ಲೇಟ್, ಇನ್ನ ಒಂದು ನೆಗೆಟಿವ್ ಪ್ಲೇಟ್. ಇವೆರಡನ್ನ ಏನ್ ಮಾಡಿರ್ತೀವಿ? ಒಂದು ಸೊಲ್ಯೂಷನ್ ಅಲ್ಲಿ ಡಿಪ್ ಮಾಡಿರ್ತೀವಿ. ಸೊ ಇದರಿಂದ ಒಂದು ಸರ್ಕ್ಯೂಟ್ಗೆ, ಎಕ್ಸ್ಟರ್ನಲ್ ಸರ್ಕ್ಯೂಟ್ಗೆ ಕನೆಕ್ಟ್ ಮಾಡಿರ್ತೀವಿ. ಓಕೆ, ಎಕ್ಸ್ಟರ್ನಲ್ ಸರ್ಕ್ಯೂಟ್ಗೆ ಕನೆಕ್ಟ್. ಈ ಪಾಸಿಟಿವ್ ಪ್ಲೇಟ್ ಅನ್ನ ನಾನು ಎ ಅಂತ ಹೇಳ್ತೀನಿ, ನೆಗೆಟಿವ್ ಪ್ಲೇಟ್ ನ ಸಿ, ಕ್ಯಾಥೋಡ್ ಅಂತ ಹೇಳ್ತೀನಿ. ಯಾವಾಗಲೂ ಚಾರ್ಜಸ್ ಏನಾಗ್ತಾ ಇರುತ್ತೆ? ಪಾಸಿಟಿವ್ ಟರ್ಮಿನಲ್ ಇಂದ ಹೈಯರ್ ಪೊಟೆನ್ಷಿಯಲ್ ಇಂದ ಲೋಯರ್ ಪೊಟೆನ್ಷಿಯಲ್ ಕಡೆ ಮೂವ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಇರೋದು ಯಾವುದು? ಇಲ್ಲಿ ಏನು ಲಿಕ್ವಿಡ್ ಇದೆಯಲ್ಲ, ಈ ಸೊಲ್ಯೂಷನ್ ಇಲ್ಲಿ ಈ ಕೆಮಿಕಲ್ ಪ್ರೋಸೆಸ್ ಆಗಿ ಚಾರ್ಜಸ್ ನ ಸಪ್ಲೈ ಮಾಡ್ತಾ ಇರುತ್ತೆ. ಇಲ್ಲಿ ನಾನು ಹೇಳಿದೆ, ಪಾಸಿಟಿವ್ ಚಾರ್ಜಸ್ ಆರ್ ಮೂವಿಂಗ್ ಫ್ರಮ್ ದಿ ಆನೋಡ್ ಪ್ಲೇಟ್ ಥ್ರೂ ದಿ ಸರ್ಕ್ಯೂಟ್ ಅಂಡ್ ರೀಚಸ್ ದಿ ಕ್ಯಾಥೋಡ್ ಪ್ಲೇಟ್. ಕ್ಯಾಥೋಡ್ ಪ್ಲೇಟ್ಗೆ ರೀಚ್ ಆಯ್ತು. ಹಾಗಾದ್ರೆ ಎಷ್ಟು ಅಂತ ಬರುತ್ತೆ? ಇಲ್ಲಿ ಏನಾಗ್ತಾ ಇರುತ್ತೆ? ಕೆಮಿಕಲ್ ಏನ್ ಮಾಡ್ತಾ ಇರುತ್ತೆ? ಇದ್ರೊಳಗಿರುವಂತ ಸೊಲ್ಯೂಷನ್ ಈ ನೆಗೆಟಿವ್ ಪ್ಲೇಟ್ ಅಲ್ಲಿರುವಂತ ಪಾಸಿಟಿವ್ ಚಾರ್ಜಸ್ ನ ಈ ಕಡೆ ಸಪ್ಲೈ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ಹೇಳ್ತೀವಿ ಔಟ್ ಸೈಡ್ ದಿ ಸೆಲ್ ನೋಡ್ರಿ, the positive charges moving from the positive terminal to negative terminal. Inside the solution, the positive charges are moving from the cathode plate to anode plate. ಅರ್ಥ ಆಗ್ತಾ ಇದೆಯಾ? ಸೊ ಇದು ಇಲ್ಲಿ ಯಾವ್ದು ಕೊಡ್ತಾ ಇರುತ್ತಂದ್ರೆ ಈ ಕೆಮಿಕಲ್ ಏನ್ ಕೊಡ್ತಾ ಇರುತ್ತಲ್ಲ, ಕೆಮಿಕಲ್ ಎನರ್ಜಿ ವಿಚ್ ಕನ್ವರ್ಟ್ಸ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಈ ಸೆಲ್ ಅಂತ ಹೇಳಿದ್ರೆ ಇನ್ನೊಂದು ಹೇಳ್ಬೋದು, ವಿಚ್ ಕನ್ವರ್ಟ್ಸ್ ಕೆಮಿಕಲ್ ಎನರ್ಜಿ ಟು electrical energy, which maintains the steady current in this circuit. ಆಯ್ತಾ? ಸೊ ಇಲ್ಲಿ ಆನೋಡ್ ಅಂತ ಹೇಳಿದ್ರೆ ಇದು ಕ್ಯಾಥೋಡ್ ಪ್ಲೇಟ್ ಅಂತ ಹೇಳಿದೆ. ಇಲ್ಲಿ ಕೆಮಿಕಲ್ ಎನರ್ಜಿ ಏನ್ ಮಾಡ್ತಾ ಇರುತ್ತೆ? ಚಾರ್ಜಸ್ ನ ಸಪ್ಲೈ ಮಾಡ್ತಾ ಇರುತ್ತೆ. ಸೊ ಇಲ್ಲಿ ಸಪ್ಲೈ ಆಗೋದ್ರಿಂದ ಚಾರ್ಜಸ್ ಸರ್ಕ್ಯೂಟ್ ಅಲ್ಲಿ ಫ್ಲೋ ಆಗ್ತಾ ಇರುತ್ತೆ. ಕ್ಲಿಯರ್ ಅಲ್ಲ? ಹಾಗಾದ್ರೆ ಇಲ್ಲಿ ಫ್ಲೋ ಆಗ್ತಾ ಇರುವಂತಹದನ್ನೇ ಏನಂತ ಹೇಳ್ತೀವಿ? ದಟ್ ಇಸ್ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಹೇಳ್ತೀವಿ. ಏನ್ ಹೇಳ್ತೀವಿ? ಎಲೆಕ್ಟ್ರೋಮೋಟಿವ್ ಫೋರ್ಸ್, ದಟ್ ಈಸ್ EMF, ಎಲೆಕ್ಟ್ರೋಮೋಟಿವ್ ಫೋರ್ಸ್. ಸೊ ಹಾಗಾದ್ರೆ ಈ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂದ್ರೆ ಏನು? ಸಿಯರ್, ದಿಸ್ ಇಸ್ ದ ಅಮೌಂಟ್ ಆಫ್ ವರ್ಕ್ ಡನ್ ಟು ಮೂವ್ ದ ಚಾರ್ಜ್ ಥ್ರೂಔಟ್ ದ ಸರ್ಕ್ಯೂಟ್ including the cell, including the terminals ಅಥವಾ electrodes, including here the amount of work done to move the charge throughout the circuit, including inside the cell. ಅಂದ್ರೆ ಒಂದು ಚಾರ್ಜ್ ಅನ್ನ ನಾವು ಹೊರಗಡೆ ಆನೋಡ್ ಪ್ಲೇಟ್ ಇಂದ ಕ್ಯಾಥೋಡ್ ಪ್ಲೇಟ್ ಗೆ ಮೂವ್ ಮಾಡಿ, ಪ್ಲಸ್ ಇನ್ಸೈಡ್ ದ ಸೊಲ್ಯೂಷನ್ ಕ್ಯಾಥೋಡ್ ಪ್ಲೇಟ್ ಇಂದ ಆನೋಡ್ ಪ್ಲೇಟ್ ಗೆ ಬರಬೇಕು. ಈ ತರ ಒಂದು ಚಾರ್ಜ್ ಅನ್ನ ಮೂವ್ ಮಾಡೋದಕ್ಕೆ ಎಷ್ಟು ವರ್ಕ್ ಡನ್ ಆಗುತ್ತಲ್ಲ, ಅದನ್ನ ನಾವೇನಂತ ಹೇಳ್ತೀವಿ? EMF ಅಂತ ಹೇಳ್ತೀವಿ. ದಟ್ ಇಸ್ ದ ಟೋಟಲ್ ಅಮೌಂಟ್ ಆಫ್
work done to move a charge throughout the circuit including inside the cell is called EMF of the cell ಅಂತ ಹೇಳ್ತೀವಿ. EMF of the cell which represented by E ಅಲ್ಲಿ ಬರೀತೀವಿ. E ಅಂದ್ರೇನು? EMF of the cell. ಕ್ಲಿಯರ್ ಅಲ್ಲ? ಸೊ this EMF depends on the 2 points. One is nature of the electrolyte ಅಂದ್ರೆ ಅಲ್ಲಿ ತಗೊಂಡಿರುವಂತ ಸೊಲ್ಯೂಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನೊಂದು ಮೆಟಲ್ ಆಫ್ ದಿ ಎಲೆಕ್ಟ್ರಾಡ್ಸ್. ಇದು ಎರಡೇ ಪಾಯಿಂಟ್ ಮೇಲೆ ಯಾವ ಡಿಪೆಂಡ್ ಆಗಿರುತ್ತೆ? EMF ಡಿಪೆಂಡ್ ಆಗಿರುತ್ತೆ. ಒಂದು ನೇಚರ್ ಆಫ್ ದಿ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಮೇಲೆ ಯಾವ್ದ್ರ ನೇಚರ್ ಇರುತ್ತೆ ಅದರ ಮೇಲೆ. ಇನ್ನೊಂದು ಮೆಟಲ್ ಆಫ್ ದಿ ಎಲೆಕ್ಟ್ರಾಡ್ಸ್ ನ ಮೆಟಲ್ ಯಾವ್ದಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾವುದೇ ರೀತಿಯಾಗಿ EMF ಅನ್ನೋದು ಶೇಪ್ ಅಂಡ್ ಸೈಜ್ ಆಫ್ ದಿ ಎಲೆಕ್ಟ್ರಾಡ್ಸ್ ಮೇಲೆ ಡಿಪೆಂಡ್ ಆಗಿರಲ್ಲ. ಈ ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿರಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿರಲ್ಲ. ಶೇಪು, ಸೈಜು, ಏರಿಯಾ ಇದ್ರ ಯಾವುದರ ಮೇಲೂ ಡಿಪೆಂಡ್ ಆಗಿರಲ್ಲ. ಓನ್ಲಿ 2 ಪಾಯಿಂಟ್ಸ್, ಒಂದು ನೇಚರ್ ಆಫ್ ದಿ ಎಲೆಕ್ಟ್ರೋಲೈಟ್, ಇನ್ನೊಂದು ಮೆಟಲ್ ಆಫ್ ದಿ ಎಲೆಕ್ಟ್ರಾಡ್ಸ್. ಕ್ಲಿಯರ್ ಅಲ್ಲ? ಇದು EMF ಗೊತ್ತಾಯ್ತು ಅಂದ್ರೆ ನೆಕ್ಸ್ಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದ್ರೆ ಏನು? ಸೊ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್. ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದ್ರೆ ಏನಪ್ಪಾ ಅಂದ್ರೆ the resistance, the opposition offered by the inside the cell. That is the opposition offered by the cell only to flow of charges. ಇದು ಆಕ್ಚುಲಿ ನಾವು ಸೆಲ್ ಅನ್ನು ಏನಕ್ಕೆ ಯೂಸ್ ಮಾಡ್ತೀವಿ? ಬ್ಯಾಟರಿ ಏನಕ್ಕೆ ಯೂಸ್ ಮಾಡ್ತೀವಿ? ಟು ಮೇಂಟೈನ್ ದಿ ಸ್ಟಡಿ ಕರೆಂಟ್ ಇನ್ ದಿ ಸರ್ಕ್ಯೂಟ್. ಅಂದ್ರೆ ಕರೆಂಟ್ ಅನ್ನ ಫ್ಲೋ ಮಾಡೋದಕ್ಕೆ, ಯೂಸ್ ಮಾಡೋದಕ್ಕೆ ಅಲ್ಲಿ ಕರೆಂಟ್ಗೋಸ್ಕರನೇ ಯೂಸ್ ಮಾಡ್ತಾ ಇದೀವಿ. ಬಟ್ ಈ ಸೆಲ್ ಏನ್ ಮಾಡ್ತಾ ಇರುತ್ತೆ? ಅಂತ ಕರೆಂಟ್ಗೆ ಅಪೋಸ್ ಮಾಡ್ತಾ ಇರುತ್ತೆ. ಸೋರ್ಸೇ ಅದು ತನ್ನ ಕರೆಂಟ್ಗೆ ತಾನು ಅಪೋಸ್ ಮಾಡ್ತಾ ಇರುತ್ತೆ. ದಟ್ಸ್ ವೈ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದ್ರೆ ಏನು? ದಟ್ ಈಸ್ ದ ಇಂಟರ್ನಲಿ ಅಪೋಸಸ್ ಟು ದಿ ಫ್ಲೋ ಆಫ್ ಚಾರ್ಜಸ್. ದ ಅಪೋಸಿಷನ್ ಆಫರ್ಡ್ ಬೈ ದ ಸೆಲ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ ಇಂಟರ್ನಲ್ ರೆಸಿಸ್ಟೆನ್ಸ್. ಈ ಇಂಟರ್ನಲ್ ರೆಸಿಸ್ಟೆನ್ಸ್ ನಾವು ಸ್ಮಾಲ್ ಆರ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಕ್ಯಾಪಿಟಲ್ ಆರ್ ಅಂದ್ರೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್, ಇದನ್ನ ನಾವು ಕ್ಯಾಪಿಟಲ್ ಆರ್ ಅಂತ ಹೇಳ್ತೀವಿ. ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದ್ರೆ ಸ್ಮಾಲ್ ಆರ್. ದಟ್ ಇಸ್ ದ opposition offered by the cell itself is called internal resistance. So SI unit of internal resistance ohm. ಕ್ಲಿಯರ್ ಅಲ್ಲ? EMF ಬಗ್ಗೆ ಗೊತ್ತಾಯ್ತು, ಇಂಟರ್ನಲ್ ರೆಸಿಸ್ಟೆನ್ಸ್ ಬಗ್ಗೆ ಗೊತ್ತಾಯ್ತು. ಹಾಗಾದ್ರೆ ಇಂಟರ್ನಲ್ ರೆಸಿಸ್ಟೆನ್ಸ್ ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಇರುತ್ತೆ? ಇಂಟರ್ನಲ್ ರೆಸಿಸ್ಟೆನ್ಸ್ ಸಿಯರ್ ಯಾವ್ಯಾವ ಫ್ಯಾಕ್ಟರ್ಸ್ ಮೇಲೆ? ಸೊ ಡಿಸ್ಟೆನ್ಸ್ ಬಿಟ್ವೀನ್ ದ ಎಲೆಕ್ಟ್ರಾಡ್ಸ್, ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಇರುತ್ತೆ. ಅಂಡ್ ಶೇಪ್ ಅಂಡ್ ಸೈಜ್, ಏರಿಯಾ ಮೇಲೆ ಡಿಪೆಂಡ್ ಇರುತ್ತೆ. ಏರಿಯಾ ಆಫ್ ದಿ ಪ್ಲೇಟ್ಸ್ ಮೇಲೆ ಡಿಪೆಂಡ್ ಇರುತ್ತೆ. ಅಂಡ್ ನೇಚರ್ ಆಫ್ ದಿ ಎಲೆಕ್ಟ್ರೋಲೈಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಇಂಟರ್ನಲ್ ರೆಸಿಸ್ಟೆನ್ಸ್ ಡಿಸ್ಟೆನ್ಸ್ ಮೇಲೂ ಡಿಪೆಂಡ್ ಆಗಿರುತ್ತೆ, ಏರಿಯಾ ಆಫ್ ದಿ ಪ್ಲೇಟ್ಸ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಕ್ಲಿಯರ್? ಶೇಪ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಸೊ ದಿಸ್ ಇಸ್ ಅಬೌಟ್ ದಿ ಇಂಟರ್ನಲ್ ರೆಸಿಸ್ಟೆನ್ಸ್. ಕ್ಲಿಯರ್? ಇನ್ನು ನೆಕ್ಸ್ಟ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್. ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್. ಸಿಯರ್ EMF ಹೇಳಿದೆ, ಚಾರ್ಜ್ ಇಲ್ಲಿಂದ ಸ್ಟಾರ್ಟ್ ಆಗಿ ಹೊರಗಡೆ ಸರ್ಕ್ಯೂಟ್ ವಿತ್ ದಟ್ ಇಂಟರ್ನಲ್ ಆಫ್ ದಿ ಸೆಲ್ ಎಲ್ಲದೂ ಬರುತ್ತೆ. ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳಿದ್ರೆ, ಸಿಯರ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ ಕಂಡಕ್ಟರ್ ವೆನ್ ದ ಸರ್ಕ್ಯೂಟ್ ಇಸ್ ಕ್ಲೋಸ್ಡ್. ಸೊ ಇದನ್ನ ತಗೊಳ್ಳೋಣ. ಓಕೆ, ಇಲ್ಲೊಂದು ಸ್ವಿಚ್ ಕೊಡ್ತೀನಿ ಪ್ಲಗ್ಗಿ. ಇದು ಕನೆಕ್ಟ್ ಆಗಿದೆ ಅಂದ್ರೆ ಇಲ್ಲಿ ನೀವು ಮೆಜರ್ ಮಾಡೋದನ್ನ ಅಕ್ರಾಸ್ AB ಬರೋದು ಪೊಟೆನ್ಷಿಯಲ್ ಡಿಫರೆನ್ಸ್ ಆಗುತ್ತೆ. ಇದನ್ನ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳ್ತೀವಿ. ಯಾವಾಗ? ವೆನ್ ದ ಸರ್ಕ್ಯೂಟ್ ಇಸ್ ಕ್ಲೋಸ್ ಆಗಿದೆ, ಕನೆಕ್ಟ್ ಆಗಿದೆ. ಇದನ್ನ ಡಿಸ್ಕನೆಕ್ಟ್ ಮಾಡಿದೆ ಅಂತ ತಿಳ್ಕೊಳ್ರಿ. ಅವಾಗ ನೀವು ಮೆಜರ್ ಮಾಡಿದ್ರೆ ಇಲ್ಲೇನು ಬರಲ್ಲ, ಇಲ್ಲಿ ಮೆಜರ್ ಮಾಡಿದ್ರೆ ನಿಮ್ಗೆ ಒಂದು ಪರ್ಟಿಕ್ಯುಲರ್ ಇಲ್ಲೂ ಕೂಡ ವೋಲ್ಟ್ಸ್ ಸಿಗುತ್ತೆ. ಎಷ್ಟು ವೋಲ್ಟ್ಸ್? 10 ವೋಲ್ಟ್ಸ್. ಬ್ಯಾಟ್ರಿದ ಎಷ್ಟಿರುತ್ತೋ ಔಟ್ಪುಟ್ ಅದು ಸಿಗುತ್ತೆ. ಅವಾಗ ಬರುವಂತ ವೋಲ್ಟೇಜ್ ನಾವೇನಂತ ಹೇಳ್ತೀವಿ? EMF ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? EMF. ದಟ್ ಈಸ್ ವೆನ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಟರ್ಮಿನಲ್ಸ್ ಆಫ್ ದ ಬ್ಯಾಟ್ರಿ when the circuit is closed is called terminal potential difference. When the circuit is open is called terminal potential difference. EMF of the cell.
See here, the potential difference across the terminals is equal to EMF when the circuit is open. When the circuit is open, not connected, adiddaga EMF. Other the potential difference across the terminals is called terminal potential difference when the circuit is closed. Yavaga close agiddaga. Artha aita? Hagadre to derive the current in the circuit. Current ಎಷ್ಟಿದೆ ಇದನ್ನು ಡಿರೈವ್ ಮಾಡೋಣ. Let consider this is the external resistance R which is connected to a battery of EMF E and internal resistance under the cell itself have some resistance that is represented by small r. So here the current is I. So hagadre see here, when the current flows through this external resistance, the potential difference or potential develop across the resistance, that potential is equal to V is equal to I into R. Similarly, when the current flows through this circuit, it has an internal resistance too. Therefore, the potential across the internal resistance V dash is equal to I into small r. But we know that the net EMF is equal to sum of the potentials, that is the potential across the external resistance and potential across the internal resistance. Nodrile ನಾವು ಕೊಟ್ಟಿರೋದು ಇನ್ಪುಟ್ ವೋಲ್ಟೇಜ್ ಇದು ಇ ಎಮ್ ಎಫ್. ಇಲ್ಲಿ ಏನಾಯ್ತು, ಕರೆಂಟ್ ಇದು ಓಪನ್ ಆಗಿತ್ತು ಅಂದಿದ್ರೆ, ಕನೆಕ್ಟ್ ಆಗಿಲ್ಲ ಅಂದಿದ್ರೆ ನಮ್ಗೆ ಇ ಎಮ್ ಎಫ್ ಸಿಗ್ತಾ ಇತ್ತು. ಇದು ಓಪನ್ ಆಗಿರೋದಕ್ಕೆ ಇಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ, ಅದಕ್ಕೆ ಪೊಟೆನ್ಷಿಯಲ್ ಇಷ್ಟು ಡೆವಲಪ್ ಆಯಿತು. ಇನ್ನೊಂದು ರೆಸಿಸ್ಟೆನ್ಸ್ ಇದೆ, ಇಷ್ಟು ಚೇಂಜ್ ಆಯಿತು. ಅಂದರೆ ಇವೆರಡನ್ನೂ ಸೇರಿಸಿದ್ರೆ ಇ ಎಮ್ ಎಫ್ಗೆ ಈಕ್ವಲ್ ಆಗಿರುತ್ತೆ. ದಟ್ ಈಸ್ ಇ ಇಸ್ ಈಕ್ವಲ್ ಟು ವಿ ಪ್ಲಸ್ ವಿ ಡ್ಯಾಶ್. ಸೊ ಇ ಎಮ್ ಎಫ್ ಇಸ್ ಈಕ್ವಲ್ ಟು ವಿ ಅಂದರೆ ಐ ಆರ್ ಪ್ಲಸ್ ಐ ಇಂಟು ಆರ್. ಸೊ ಇ ಎಮ್ ಎಫ್ ಇಸ್ ಈಕ್ವಲ್ ಟು ಐ ಇಂಟು ಆರ್ ಪ್ಲಸ್ ಆರ್ ಬರಿಬೋದಾ? ಸೊ ಇ ಎಮ್ ಎಫ್ ಯೂನಿಟ್ ವೋಲ್ಟ್, ಎಸ್ ಯೂನಿಟ್ ಏನು ವೋಲ್ಟ್ ರೆಪ್ರೆಸೆಂಟೆಡ್ ಬೈ ವಿ. ಸೊ ಹಾಗಾದ್ರೆ ಇ ಎಮ್ ಎಫ್ ಇಸ್ ಈಕ್ವಲ್ ಟು ಐ ಇಂಟು ಆರ್ ಪ್ಲಸ್ ಆರ್. ಕ್ಲಿಯರ್ ಇದು? ಸೊ ನಮಗೆ ಕರೆಂಟ್ ಬೇಕಲ್ಲ, ಐ ಇಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್. ಅಂದ್ರೆ ಅಪ್ಲೈಡ್ ಇ ಎಮ್ ಎಫ್ ಬ್ಯಾಟ್ರಿ ಏನಿರುತ್ತೆ ಸ್ಟ್ಯಾಂಡರ್ಡ್ ವೇರ್ ಅದನ್ನ ಇ ಎಮ್ ಎಫ್ ಅಂತೀವಿ. ಐ ಇಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್. ಬಟ್ ಫ್ರಮ್ ಓಮ್ಸ್ ಲಾ ಏನ್ ಹೇಳುತ್ತೆ? ಫ್ರಮ್ ಓಮ್ಸ್ ಲಾ ಏನ್ ಹೇಳುತ್ತೆ? ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್. ಹೌದಾ? ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್. ಸೊ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಇಸ್ ಈಕ್ವಲ್ ಟು ಐ ವ್ಯಾಲ್ಯೂ ಏನಿದೆ? ಇ ಎಮ್ ಎಫ್ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್ ಇಂಟು ಕ್ಯಾಪಿಟಲ್ ಆರ್. ಅಂದ್ರೆ ವಿ ಕ್ಯಾನ್ ರೈಟ್ ಇ ಇಂಟು ಆರ್ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್. ಸಿ ಎಫ್ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ದಿ terminal potential difference, and this is the expression for the current in the circuit. So I is equal to EMF divided by R plus R. Illa V is equal to EMF into R divided by R plus R. Clear alla idu? So hagadre in a last concept, what is the difference between the EMF and terminal potential difference? EMF ಗೂ ಮತ್ತೆ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಗೂ ಡಿಫರೆನ್ಸ್ ಏನಿದೆ? ಒಂದು, ನಾವು ಇಲ್ಲಿವರೆಗೂ ಓದ್ಕೊ ಬಂದ್ವಿ, ಆಲ್ರೆಡಿ ಹೇಳಿದೆ ಡೆಫಿನೇಷನ್. ಇ ಎಮ್ ಎಫ್ ಅಂದ್ರೇನು? ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ ಟರ್ಮಿನಲ್ಸ್ ಆಫ್ ದಿ ಬ್ಯಾಟ್ರಿ ವೆನ್ ದ ಸರ್ಕ್ಯೂಟ್ ಈಸ್ ಓಪನ್. ಹೌದಾ? ಇದು ಒಂದು ಪಾಯಿಂಟ್. ಹಾಗಾದ್ರೆ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ಗೆ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದಿ ಎಲೆಕ್ಟ್ರೋಡ್ಸ್ ವೆನ್ ದ ಸರ್ಕ್ಯೂಟ್ ಈಸ್ ಕ್ಲೋಸ್ಡ್. ಕ್ಲೋಸ್ ಮಾಡಿದಾಗ ಬರೋದು ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್, ಓಪನ್ ಮಾಡಿದಾಗ ಬರೋದು ಇ ಎಮ್ ಎಫ್. ಇ ಎಮ್ ಎಫ್ ಅನ್ನೋದು ಸೆಲ್, ಇಟ್ ಈಸ್ ಅ ಸೋರ್ಸ್ ಆಫ್ ದಿ ಸರ್ಕ್ಯೂಟ್. ಹೌದಾ? ಸೋರ್ಸ್. ಇಲ್ಲಿ ಈ ಇ ಎಮ್ ಎಫ್ ಅನ್ನೋದು ಸಿಯರ್ ಯಾವುದೇ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಮೇಲೆ ಡಿಪೆಂಡ್ ಇರೋಲ್ಲ, ಇಂಟರ್ನಲ್ ರೆಸಿಸ್ಟೆನ್ಸ್ ಮೇಲೆ ಡಿಪೆಂಡ್ ಇರಲ್ಲ. ಸೊ ಇ ಎಮ್ ಎಫ್ ಇಸ್ ದ ಇಂಡಿಪೆಂಡೆಂಟ್ ಆಫ್ ದಿ ಸರ್ಕ್ಯೂಟ್ ರೆಸಿಸ್ಟೆನ್ಸ್ ಆಫ್ ದಿ ಸರ್ಕ್ಯೂಟ್ ಅಥವಾ ಸರ್ಕ್ಯೂಟ್ ರೆಸಿಸ್ಟೆನ್ಸ್. ಬಟ್ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಕನೆಕ್ಟ್ ಮಾಡೋದ್ರಿಂದಾನೇ ಬರೋದು. ಸೊ ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ದ ಡಿಪೆಂಡ್ಸ್ ಆನ್ ದಿ ರೆಸಿಸ್ಟೆನ್ಸ್ ಆಫ್ ದಿ ಸರ್ಕ್ಯೂಟ್. ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಗಿರುತ್ತೆ? ರೆಸಿಸ್ಟೆನ್ಸ್, ಸರ್ಕ್ಯೂಟ್ ರೆಸಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎರಡರದ್ದು ಎಸ್ ಐ ಯೂನಿಟ್ ಏನು? ವೋಲ್ಟ್ಸ್. ಕ್ಲಿಯರ್ ಅಲ್ಲ? ಅಂಡ್ ಇ ಎಮ್ ಎಫ್
EMF ಅನ್ನೋದು ಆಲ್ವೇಸ್ ಗ್ರೇಟರ್ ದ್ಯಾನ್ ದಿ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್. ಇದು ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಗಿನ್ನ ಜಾಸ್ತಿ ಇರುತ್ತೆ. ಬಟ್ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಆಟೋಮೆಟಿಕಲಿ ಲೆಸ್ ದ್ಯಾನ್ ದಿ EMF. ಕ್ಲಿಯರ್ ಅಲ್ಲ? ಸೊ ದಿಸ್ ಇಸ್ ಆಲ್ ಅಬೌಟ್ ದಿ EMF, ಸೆಲ್ಸ್ ಅಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್. ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಸೆಲ್ಸ್ ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಅಂಡ್ ಕೀಪ್ ಲರ್ನಿಂಗ್.